ಇದು ಮಣ್ಣಲ್ಲ, ಇದು ಕಬ್ಬಿಣದ ಅದಿರು. ಇನ್ನೊಂದು ಟ್ರಿಕ್ ಏನಂತಂದರೆ, ಇಲ್ಲಿ ಸಖತ್ತು ನೆಗೆಟಿವ್ ಎನರ್ಜಿ ಇದೆ. ಸೊ ನಾನು ಫೀಲ್ ಮಾಡಿರೋ ಪ್ರಕಾರ ಏನಪ್ಪ ಅಂತಂದರೆ, ಈ ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು, ಇದೇನು ವಾಸ ಮಾಡಲ್ಲ. ಇದು ಗುಡ್ಡದಾಗಿದೆ ಅಂತಂದ್ರು ಒಂದು ನಾಯಿನೂ ಇದು ಬದುಕಲ್ಲ. ಇದು ಆ ಥರ ಇದೆ ಜಾಗ. ದೇಸಿ ಕುಕುಂಬರ್ ಹಿಂಗಿರುತ್ತೆ, ತಿನ್ಬೋದು, ಸಖತ್ತಾಗಿದೆ. ಇಲ್ಲಿ ಒಂದು ನಿಗೂಢ ನಡೆದಿರ್ಬೋದು ಅನ್ನೋದಕ್ಕೆ ಒಂದು ನಮಗೆ ಕ್ಲೂ ಸಿಕ್ಕಿದೆ. ಏನಪ್ಪ ಅಂತಂದರೆ, ಹುಡುಗಿ ಚಪ್ಪಲಿ ಹೆಂಗೆ ಬಂದಿರೋಕ್ಕೆ ಸಾಧ್ಯ ಇಲ್ಲಂತೂ ಹುಡುಗಿರು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲು ಬಂದರು, ಅದು ಈ ಥರ ಮಾಡರ್ನ್ ಆಗಿರೋ ಸ್ಲಿಪ್ಪರ್ ಹೆಂಗೆ ಬಂದಿರ್ಬೋದು? ಮೇ ಬಿ ಇಲ್ಲಿರ್ತಕ್ಕಂಥ ದೆವ್ವ, ಕಣಪ ದೆವ್ವ. ಗೈಸ್, ಗೆಸ್ ವಾಟ್, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಸೊ ಇಷ್ಟು ದಿನ ಜಾತ್ರೆ ಮಾಡಿ ಚೆನ್ನಾಗಿ ತಿಂದುಬಿಟ್ಟಿದ್ದೀವಿ. ಸ್ವೀಟು ಆಯಿತಾ, ಮಟನ್ನು, ಬಾಡೂಟ ಎಲ್ಲ ಮಸ್ತಾಗಿ ಹೊಡೆದಿದ್ದೀವಿ. ಸೊ ಕೊಬ್ಬು ಕರಗಿಸೋಂಥ ಒಂದು ಜಾಗ ಇದೆ. ಸೊ ಆ ಜಾಗಕ್ಕೆ ಟ್ರೆಕ್ ಹೋಗ್ತಾಯಿದ್ದೀವಿ. ಭಯಾನಕ ಅಲ್ಲ, ಅತಿ ಭಯಾನಕ ಆಗಿರೋಂಥ ಒಂದು ಪ್ಲೇಸು. ಅಲ್ಲಿಗೆ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೊಂದು ಏನಪ್ಪ ಅಂತಂದರೆ, ವಿಶ್ವ ಎಲ್ಲಿದೆಯಾ? ಸೊ ಅವನಿದಾನಲ್ಲ, ಅವನು ಬೇರೆ ಊರಿಂದ ಬಂದಿದ್ದಾನೆ. ಅವನಿಗೆ ಅಡ್ವೆಂಚರ್ ಆಗಿರೋ ಒಂದು ಜಾಗ ತೋರಿಸ್ಬೇಕಿತ್ತು. ಸೊ ಅದಕ್ಕೆ ಅಡ್ವೆಂಚರ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಏನು ಗೊತ್ತಾ, ಇದು ಕೊಳ, ಜರಿ ಹರಿತಾ ಇದೆ ನೀರಿಂದು, ಆಯಿತಾ. ಇಲ್ಲಿ ಬಿಟ್ಟರೆ, ಈ ಕೊಳ ಬಿಟ್ಟರೆ ಮತ್ತೆ ನೀರೇ ಸಿಗಲ್ಲ ಮೇಲ್ಗಡೆ ಹೋದರೆ. ಸೊ ಆ ಥರ ಒಂದು ಪ್ಲೇಸು. ಆ್ಯಂಡ್ ನೋಡ್ತಾ ಇರಿ, ನಿಜವಾಗ್ಲೂ ಭಯಾನಕವಾಗಿದೆ ಅದು. ಸೊ ವಾವ್ ಅಂತೀರ ಆ ಪ್ಲೇಸ್ ತೋರಿಸಿದ ಮೇಲೆ. ನೀರು ಸಖತ್ತಾಗಿ ಹರಿತೈತಲ್ಲ. ಹಾಂ, ಈ ಕೊಳ ಐತೆ ಅಲ್ಲಿ ಮುಂದೆ, ಗುಡ್ಡದಾಗಿಂದ ಹರ್ಕೊಂಬರ್ತಾವೆ. ಬಾರ, ದಾರಿ ಮಾಡ್ತಾವ ಮತ್ತು ನೀರಿಗೆ. ಅದ್ರ ದಾರಿ ಅದು ನೋಡ್ಕೊಂಡೋಯ್ತು ಬಾ, ನೀನೇನು ದಾರಿ ತೋರಿಸೋದು ಬೇಕಾಗಿಲ್ಲ. ಮುಗೀತು, ಇದೇ ಎಂಡ್ ಈ ಜರಿದು. ಇದು ಬಿಟ್ಟರೆ ಈ ಕಡೆ ಆಲ್ರೆಡಿ ದಾರಿ ಇದೆ, ಹೋಗಿರ್ತಾರೆ ಜನ. ನಾನೇ ಲಾಸ್ಟ್ ಇಯರ್ ಹೋಗಿದ್ದೆ. ಪ್ರತಿ ವರ್ಷ ಒಂದು ಸಲ ಹೋಗ್ಬೇಕು ಗೈಸ್ ಆ ಪ್ಲೇಸ್ಗೆ, ಹಂಗೈತೆ. ಆ್ಯಂಡ್ ನಮ್ಮ ಧೈರ್ಯ ಗೊತ್ತಾಗಬೇಕಂದ್ರೆ ಆ ಜಾಗಕ್ಕೆ ಹೋಗ್ಬೇಕು. ಯಾಕೆ ಧೈರ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಗೊತ್ತಾಗುತ್ತೆ ನಿಮಗೆ, ಸರಿನಾ? ಹೋಗ್ತಿರೋಂಥ ಪ್ಲೇಸ್ ಹಂಗಿದೆ, ಧೈರ್ಯ ಬೇಕು. ನಾನಂತೂ ಒಬ್ಬನೇ ಯಾವತ್ತೂ ಆ ಪ್ಲೇಸ್ಗೆ ಹೋಗಿಲ್ಲ, ಬಟ್ ಇಬ್ಬರಿಬ್ರು ಹೋಗಿದ್ದೀವಿ ಚಿಕ್ಕವ್ರು ಇರ್ಬೇಕಾದ್ರೆ, ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು. ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು. ನಮ್ಮೂರಲ್ಲಿ ಯಾರಾದರೂ ವೀಡಿಯೋ ಮಾಡ್ತಿದ್ರೆ, ಈ ವಿಡಿಯೋ ನೋಡ್ತಿದ್ರೆ ಆ ಪ್ಲೇಸ್ಗೆ ಹೋಗ್ಬಿಟ್ಟು ನನಗೆ ಟ್ಯಾಗ್ ಮಾಡಿ. ಒಬ್ಬೊಬ್ಬರೇ ಹೋಗ್ಬೇಕು, ಸರಿನಾ? ದಟ್ಟ ಕಾಡು ಇದು, ಫಾರೆಸ್ಟ್ ಏರಿಯಾ. ಯಾವುದೋ ದೆವ್ವ. ಇವಾಗ ತಾನೇ ಜಸ್ಟ್ ಶುರು ಮಾಡಿದ್ದೀವಿ. ನೋಡಿ, ನಾನು ಆಲ್ರೆಡಿ ಬೆವತ್ಬಿಟ್ಟಿದ್ದೀನಿ. ಕರೆಕ್ಟ್ ದಾರಿಲಿ ಹೋರ್ಲಿ. ಏನು ಇದ್ರೊಳಗೆ ನುಗ್ಬೇಕಾ ಈಗ? ದಾರಿ ಆಲ್ಮೋಸ್ಟ್ ಮುಚ್ಚೋಗ್ಬಿಟ್ಟಿದೆ ಗೈಸ್. ಸುಮಾರು ದಿನ ಆಗಿತ್ತು, ಯಾರು ಓಡಾಡಿರಲ್ಲ, ಹಂಗಾಗಿ ಮುಚ್ಚೋಗಿದ್ದಿದೆ. ಮುಳ್ಳಲೇ. ಗಾಡಿ ಕೀ ತಕೊಂಡ್ರ? ನಮ್ಮ ಕಣ್ಣಪ್ಪ ಇವತ್ತು ಹೋಗ್ತವನೆ. Boys, come on! ಗೈಸ್, ನಿಮಗೆ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ತೋರಿಸ್ತೀನಿ. ಅಲ್ಲಿ ಏನಿದೆ ಅಂದರೆ ಐರನ್ ಓರ್, ಕಬ್ಬಿಣದ ಅದಿರು. ಸೊ ಅದು ಅಲ್ಲಿ ಸಿಗುತ್ತೆ, ನ್ಯಾಚುರಲಾಗಿ ಸಿಗುತ್ತೆ. ಕೈಲಿ ಹಿಡಿದ್ಬಿಟ್ಟು ತೋರಿಸ್ತೀನಿ ನಿಮಗೆ.
ಗೈಸ್ ಇನ್ನೊಂದು ಏನಂದರೆ ನಾವು ಇವಾಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಗಿಡ ಕಾಣುತ್ತೆ ಗೊತ್ತಾ ಮಿಡ್ಲಲ್ಲಿ. ಅಲ್ಲಿಗೆ ಹೋಗೋದೊಂದು ಮಜಾ. ಆದರೆ ಅಲ್ಲಿಗೆ ಹೋಗೋ ಜರ್ನಿ ಇದೆ ಅಲ್ಲ ನೋಡಿ ಏನು ಮಜವಾಗಿದೆ. ಹುಲ್ಲು, ಈ ಹುಲ್ಲು ಒಳಗಡೆ ಏನೇನೋ ಇರ್ಬೋದು ಆಯಿತಾ. ಬಿಕಾಸ್ ಇದು ಫಾರೆಸ್ಟ್ ಏರಿಯಾ ಅಲ್ಲ. ಬಿಕಾಸ್ ವಿಶ್ವಲ್ಲಿ ಯಾಕೆ ಹಿಂದೆ ಬಿದ್ದೆ ಓಡ ಕಾಡಂತಿದ್ರೆ ಹೊಡಿಬೇಕು ನೀನೇ ರೆಡಿ. ಸೂಪರ್ ಜರ್ನಿ. ಖಾಲಿ ಕಲ್ಲು ಹೊಡಿತು ಗೈಸ್. ಸದ್ಯಕ್ಕೆ ನೆಟ್ ಬಂದಿಲ್ಲ. ಇದು ನಮ್ಮ ನಡುಮಠ ಇದೆ. ಇದು ಡೈಲಿ ಏನಿದೆ ಜಾಲಿ ಇಲ್ಲೇ ಇಲ್ಲೇ ಅವನು ಏನು ಮಾಡ್ಯಾನ ಬೆಂಕಿ ಸರ್. ಹಾಂ ಅಲ್ಲಿ ಬೇಜಾನಿದವ. ನಾ ಹೇಳಿದ್ನಲ್ಲಗ ಕಬ್ಬಿಣದ ಓರು ಅಂತ. ಕಬ್ಬಿಣದ ಓರು ಅಂತ ಹಿಂಗೆ ಇರುತ್ತೆ ನೋಡಿ. ಮಿಂಚು ಕಲ್ಲು. ಆ್ಯಕ್ಚುಲಿ ಇಲ್ಲಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಏನದು ಕಬ್ಬಿಣ ಇದೆ ಇಲ್ಲಿ ಅಂತ. ಬಟ್ ಯಾರೂ ಎಕ್ಸ್ಟ್ರಾಕ್ಟ್ ಮಾಡಿಲ್ಲ. ಬಟ್ ಸುಮಾರು ಕಂಪ್ನಿಗಳಿಲ್ಲೆಲ್ಲ ಬಂದು ಟೆಸ್ಟೆಲ್ಲ ಮಾಡಿ ಹೋಗಿದೆ. ಮುಳ್ಳ ಎಲ್ಲಿ ಮುಳ್ಳ ಏನದು ಮುಳ್ಳ? ಹ್ಞೂ ಬ್ಲಡ್ ಬರ್ಸ್ಕೊಂಡ ಗೈಸ್. ಗೈಸ್ ಇನ್ನೊಂದೇನೆಂದರೆ ನೋಡಿ ನಂಗೆ ಏನು ಸಿಕ್ಕಿದೆ. ನ್ಯಾಚುರಲ್ ಸೌತೆಕಾಯಿ ಕುಕುಂಬರ್. ಓಕೆ ಇದು ದೇಸಿ ಕುಕುಂಬರ್. ಹಿಂಗಿರುತ್ತೆ ತಿನ್ಬೋದು. ಸಖತ್ತಾಗಿದೆ. ಕಾಯಿ ಹಣ್ಣಾದರೆ ತಿನ್ಬೋದು, ಕಾಯಿ ತಿನ್ನೋಕ್ಕಾಗಲ್ಲ. ಸಿಗಾಕೊಂಡಿನಿ ಬ್ರೋ ಬನ್ನಿ ಬ್ರೋ. ಮುಳ್ಳು ಗೈಸ್. ಯಪ್ಪ ಇದು ಫುಲ್ ಸ್ಟೀಪ್ ಇದೆ. ಪ್ಲಸ್ ನೋಡಿ ಇಲ್ಲಿ ಎಷ್ಟು ಹತ್ರ ಇದೆ. ನಮ್ಮ ಹುಡುಗರು ನೋಡಿ ಗೊತ್ತಾಗುತ್ತೆ ನಿಮಗೆ. ಕಾಣ್ತಾನೆ ಇಲ್ಲ. ಇಲ್ಲೇ ಇದ್ದಾರೆ ಆ್ಯಕ್ಚುಲಿ 2 ಮೀಟ್ರ್ ಅಲ್ಲ 2 ಫೀಟ್ ಡಿಸ್ಟೆನ್ಸಲ್ಲಿದ್ದಾರೆ, ಕಾಣ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ಈ ಥರ ಮುಳ್ಳು ಇಲ್ಲ ಹೋಗವ್ರೆ ನಮ್ಮ ಕಣ್ಣಪ್ಪ ಎಲ್ಲ. ಫಕ್ ಲೇ ಇದ್ರಾಗ ಅನಾಕೊಂಡ ಇದ್ರೆ ಹೆಂಗೆ ನೀನೇ ಬಾಯಿ ಹೊಡಿದೆ. ಇಲ್ಲಿ ಹೆಂಗೆ ಬಂದ್ರಿ ಯಾಕಲ್ವ? ಇಲ್ಲಿ ರೈಟಿಗೆ ಬಂದ್ರೆ ಇಲ್ಲ ಹಿಂಗೆ ಬಂದ್ರೆ ಹಾಂ ಹಿಂಗೆ ಬಂದ್ರ ಲೆಫ್ಟಾ ರೈಟ್ ಲೇ ಅದೇ ಇಲ್ಲಿ ದಾರಿ ಇಲ್ಲ ಇಲ್ಲಿ ಸಗಲಾಕೊಂಡ್ವಿ. ಹಾಂ ಹೊಸರ ಕಡೆ ಹೋಗೋದ ಹಂಗೆ ಬರ್ಬೇಕಿತ್ತಲೇ ನಾವು. ಹಾಂ ಹಿಂದೆ ಹೋಗ್ಬೇಕಿವಿ. ಹಾಂ ನಿಂದು ರೈಟೋ ನಂದು ರೈಟೋ ಅಂತೀನಿ, ನಿಮ್ದು ಅಂತ ನಾನು. ಹ್ಞೂ ಅವತಾರ ನೋಡಿ ಕರಗಾಗ್ಬಿಟ್ಟಿದ್ದೀನಿ. ಚಕ್ರವ್ಯೂಹವನ್ನು ಭೇದಿಸಿ ಬಂದಿದ್ದೇವೆ ಗಾಯ್ಸ್. ಸೊ ಇಲ್ಲೇ ಇದೆ ನೋಡಿ, ಇಲ್ಲೇ ಇರೋದು ಅದು ಗುಹೆ ನೋಡಿ. ನಾವು ಹತ್ಕೊಂಡ್ಬಂದಿರೋದು ಇಲ್ಲಿಂದ, ಅಲ್ಲಿಂದ ಬಂದಿರೋದು. ಅಲ್ಲಿದೆ ನಮ್ಮೂರು. ಫುಲ್ ಗುಡ್ಡ ಇದು, ಫಾರೆಸ್ಟ್ ಏರಿಯಾ. ಇಲ್ಲೇ ಇರೋದು ಗೈಸ್ ಅದು ಸ್ಪಾಟ್. ನಾವೆಲ್ಲ ಹೆದರ್ಕೊಂಡು ಏನಾದರೂ ಒಳಗಡೆ ಇರ್ತವೆ ಅಂದ್ಬಿಟ್ಟು ಕಲ್ಲು ಹಾಕ್ಬಿಟ್ಟು ಹೋಗೋಣ ಅಂತಿದ್ವಿ. ನಮ್ಮ ಕಣ್ಣಪ್ಪ ಧೈರ್ಯ ಮಾಡಿ ಹೋಗ್ಬಿಟ್ಟವನೆ. ಅವನ್ನ ತಿನ್ನಲ್ಲ ಯಾಕಂದ್ರೆ ಇಷ್ಟು ಹೊಟ್ಟೆ ತುಂಬ ತಿನ್ನಲ್ಲ. ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಆಗ್ತದೆ ವೇಸ್ಟ್ ಅಂದ್ರೆ ತಿನ್ನಲ್ಲ. ಸೊ ಫೈನಲಿ ರೀಚ್ ಆಗಿದ್ವಿ. ಚೇರ್ ಮಾಡ್ರಿ ನಮ್ಮ ಹುಡುಗರು ಅಡ್ವೆಂಚರ್ ಮಾಡಿ ಬಂದ್ಬಿಟ್ರು ಕೊನೆ. ಬ್ಯಾಟ್ರಿ ತಂದ್ರ
ಇಲ್ಲ ಏ ಅಂತ ಉಸ್ಮ. ಚಾರ್ಜ್ ಇಟ್ಟು ತರ್ಬೇಕಾದ್ರೆ ಎಲ್ಲಿ ಹಾಂ ಮಾಡಿ ಬರೋದು ಮಾಡಿ ಬರೋದು ಮಾಡಿ ಗೈಸ್ ನೋಡ್ತಾ ಇದ್ದಾರೆ ಹೆಂಗೈತೆ ಪ್ಲೇಸು ಹಾಂಟೆಡ್ ಪ್ಲೇಸ್ ಇದ್ದಂಗಿದೆ. ಓ ಇಲ್ಲಿ ನವಿಲ್ ಇದೆ, ನವಿಲ್ ಇರ್ತಾವೆ ಅನ್ಸುತ್ತಲ್ಲೇ, ನವಿಲ್ ಇದು ಪುಕ್ಕ. ನೋಡಿ ಗಾಯ್ಸ್ ನನ್ನಿಂದೆ ಆ ಪ್ಲೇಸ್ಗೆ ಬಂದಿದ್ದೀವಿ. ನನ್ನಿಂದ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದ್ಯಾ ಧೈರ್ಯವಂತ ನಮ್ಮ ಕಣ್ಣಪ್ಪ ಇಲ್ಲಿ. ಏನಲ್ಲಿ ಅದ್ರ ತಪ್ಪಲ ನಮ್ಮ ಮಾಲಿ ಎದರ್ಕೊಬಿಟ್ಟವನೇ. ಇದ್ರೊಳಗಡೆ ಏನಿರಲ್ಲ ಆ್ಯಕ್ಚುಲಿ, ಇದು ವಾಸ ಮಾಡೋಕ್ಕೆ ಯೋಗ್ಯವಾಗಿರೋಂಥ ಜಾಗ ಅಲ್ಲ ಇದು. ಶಿಶಾ ಹೋಗಿ ಬರ್ತೀಯಾ? ಭಾಳ ಸ್ಮೆಲ್ ಐತೆ. ಇದೆ ಗವಿ ಅಂತ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಸೇರಿ ಏ ಯಾ ರಾಜರಲ್ಲೇ ಇಲ್ಲಿ ಕಬ್ಬಣ. ಹಾಂ ನ್ಯಾಚುರಲ್ ಗೈಸ್. ನ್ಯಾಚುರಲ್ ಅಲ್ಲ, ಕಬ್ಬಣ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಹೋಗಿದ್ದಾರೆ ಅಂತ. ಗೈಸ್ ಇದನ್ನ ಮಾನವರು ಕಬ್ಬಣನ ಹುಡ್ಕೋಕ್ಕೋಸ್ಕರ ಈ ಗವಿನ ತೆಗೆದಿದ್ದಾರೆ. ನೋಡಿ ಗೈಸ್ ಇದು ತುಂಬಾ ಒಳಗಡೆ ಇದೆ, ಸದ್ಯಕ್ಕೆ ಮುಚ್ಚೋಗಿದೆ ಗೈಸ್ ಇದು. ವಿಶ್ವ ಯಾಕೆ ಅಲ್ಲಿ ಇತ್ಕೊಂಡಿದ್ದೆ? ಗೈಸ್ ಬಾವಲಿ ನೋಡ್ಬೇಕೀಗ. ಮಿಂಚು ಹುಡುಕ್ತಾನೆ. ಮಿಂಚಲ್ಲೇ ಅದು ಕಬ್ಬಣದ ಅದಿರೋದು, ಕಬ್ಬಣದ ಪುಡಿ. ಯಪ್ಪ ಅಷ್ಟು ಗಬ್ರಿ ಕಲ್ಲೈತ್ ಮ್ಯಾಗ ಅದೇನು ಹೂ ನೋಡಿ ಹೆಂಗಿದೆ. ವಾವ್ ಕಬ್ಬಿಣದ ಅದರು ಸ್ವಲ್ಪ ಸ್ವಲ್ಪ ಇದೆ ನೋಡಿ. ಕಾಲಲ್ಲಿ ಹುಳ ಕಡ್ದಂಗೆ ಆಗ್ತಿದೆ, ಮುಳ್ಳು ಚರ್ಸ್ಕೊಬಿಟ್ಟು. ಸೊ ನೋಡಿ ಯಾವ ಥರ ಇದೆ, ಕ್ರ್ಯಾಕ್ 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 ಬಿಟ್ಟಿದೆ. ಇಲ್ಲಿ ಸುಮಾರು ಸಲ ಬಂದಿದ್ದೀವಿ ಗೈಸ್ ನಾವು. ಆ್ಯಂಡ್ ನೋಡಿ ಹೆಂಗೆ ಭಯಾನಕವಾಗಿದೆ ಅಂತ. ಇದನ್ನೇ ನಿಮಗೆ ತೋರಿಸ್ಬೇಕಂತಿದ್ದು. ನನಗೆ ಅಂತೂ ಎಷ್ಟು ಸಲ ನೋಡ್ರೂ ಬೇಜಾರಾಗಲ್ಲ. ಬಟ್ ಇದು ತಿರ್ಗಾ ಬರೋಂಥ ಪ್ಲೇಸ್ ಅಲ್ಲ ಇದು ಆ್ಯಕ್ಚುಲಿ. ಒಂದು ಸತ್ಯ ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಏನದು ಕಬ್ಬಣ ಎಲಿಮೆಂಟ್ ಇದೆ ಇದರೊಳಗಡೆ. ಸೊ ಹಂಗಾಗಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಂತಲೇ ಇದನ್ನು ಸುರಂಗ ಕೊರೆದಿದ್ದಾರೆ. ಬಟ್ ನಾಟ್ ಶೋರ್, ಮೇ ಬಿ ದ ಡಿಂಟ್ ಫೈಂಡ್ ಇಟ್. ಲಾರ್ಜ್ ಕ್ವಾಂಟಿಟಿಲಿ ಸಿಕ್ಕಿಲ್ಲ ಅನಿಸುತ್ತೆ, ಹಂಗಾಗಿ ಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಇದು ಬಾವಲಿಗಳ ಗೂಡಾಗಿದೆ. ಅಲ್ಲಿ ಒಳಗಡೆ ನೋಡ್ಬೋದು ಎಷ್ಟು ಬಾವಲಿಗಳಿದೆ. ಅರೇ ನಮ್ಮ ಅಡ್ವೆಂಚರಸ್ ಬಾಯ್ಸ್. ಹಾಂ ಅಲ್ಲಿ ಅದಾವಲ್ಲ, ಎಲ್ಲ ಕಡೆ ಅದಾವಲ್ಲ ಅವು. ಗೈಸ್ ನಾನಿವಾಗ ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಆ ಸರ್ಪ್ರೈಸಿಂಗ್ ಎಲಿಮೆಂಟ್. ಏನಂತಂದರೆ ಇದು ಮಣ್ಣಲ್ಲ, ಇದು ಕಬ್ಬಣದ ಅದಿರು ಪ್ಲಸ್ ಬಾವಲಿಗಳ ಇಕ್ಕೆ. ಆಯಿತಾ, ಫುಲ್ ಇಕ್ಕೆ ಇದೆ ಇಲ್ಲಿ. ಇದೆಲ್ಲ ನೋಡಿದರೆ ಕೊನೆಗೂ ಕಬ್ಬಣನ ಕೈಲಿ ಹಿಡ್ಕೊಂಬಿಟ್ಟಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಬಾವಲಿಗಳು ಗೊತ್ತಲ್ಲ, ತೆಗಿಬೇಡ್ಬಿಡಲ್ಲ. ಸೊ ಇಲ್ಲಿ ಬಾವಲಿಗಳು ನೋಡಿ, ಯಾರು ನಮ್ಮ ಮನೆಗೆ ಬಂದ್ಬಿಟ್ಟವ್ರಲ್ಲ ಅಂದ್ಬಿಟ್ಟು. ಹಾಂ ಬಂದು ಹಾಂ ಇಲ್ಲಿ ಹೇಳದ್ನಲ್ಲ ಕಬ್ಬಣದ ಅದಿರ ಅಂತ. ನೋಡಿದ್ರಲ್ಲ ಹೆಂಗೈತೆ, ಮಿನಿ ಪೌಡರ್ ಬೇಕಾ ಹಚ್ಕೊಳ್ಳಿ. ಎಲ್ಲಿ ತೋರ್ಸು, ಹಚ್ಚ ಮಗ ಕಾಣಿಸ್ತಿಲ್ಲ ಅಲ್ಲಿ. ಚೆನ್ನಾಗಿರತ್ತ ಕಾಣಿಸ್ತಿಲ್ಲ ಅದು. ಹಾಂ ಇವಾಗ ಕಾಣಿಸ್ತಿದೆ, ಮಿಂಚು ಬಾಲೆ ಇದೇ ಕಂಕುತ್ತಿಲ್ಲ. ನೋಡಿದ್ರಾ ಚೆನ್ನಾಗಿತ್ತಾ? ಹೆಂಗಿದೆ ಗೋವೆ? ಹಾಂ ಇಲ್ಲ ಹತ್ಕೊಂಡಿದ್ದೆ ನೋಡಿ. ಇದು ಆ್ಯಕ್ಚುಲಿ ಕ್ಯಾಮ್ರಲ್ಲಿ ಸರಿಯಾಗಿ ಬರ್ತಾ ಇಲ್ಲ, ಟಾರ್ಚ್ ಆನ್ ಮಾಡಿದ್ರೆ. ಆ್ಯಕ್ಚುಲಿ ನಮ್ಮ ಕಣ್ಣಿಗೆ ಮಿಂಚ್ತೈತಿ ಇದು.
ನೀವು ಲಾಸ್ಟ್ ಎಲ್ಲಿಗೆ ಸ್ಪಾಕಿಂಗ್ ಸ್ಪಾಕಿಂಗ್. ಅದ್ರ ಒಳಗೆ ಇನ್ನೂ ದಾರಿ ಐತೆ ಮುಂದೆ ಐತಿ ಮುಚ್ಚಗೈತೆ ಮಣ್ಣು ಕುಂತ ಮುಚ್ಚಗೈತಿ. ಇದು ಈಗ ಮುಚ್ಚಾಕೊಂಬಿಟ್ರೆ ಹಂಗೆ ಇವಾಗ ನಮಗೆ ಹಿಂಗೆ ಮುಚ್ಚಾಕೊಂಬಿಟ್ರೆ ಹಂಗೆ ನಮಗೆ ಶ್ರೀನಿವಾಸ ಗೋವಿಂದ. ನೋಡಿ ಗೈಸ್ ಯಾವ ರೀತಿ ಕಲ್ಲು ಬಿಸ್ತಾ ಇದೆ ಅಂತ. ನನಗೆ ಕಣ್ಣಲ್ಲಿ ನನ್ನ ಬೆವರೇ ಹೋಗ್ಬಿಟ್ಟು ಉರಿ ಉರಿ ಬರ್ತೈತೆ. ಇಲ್ಲಿ ಯಾರ ಏನೋ ಬರ್ದವ್ರು ನೋಡಲ್ಲಿ. ಅದನ್ನೇ ಬರ್ದ್ಬಿಡ. ಕವಿಗಳು ಇಲ್ಲಿ ಬಂದಿದ್ದಾರೆ. ಕಲ್ಲಿಗೆ ಶಿಲಾಶಾಸನ ಬರ್ದೋಗವ್ರೆ. ನಾನು ಬರಿಂದೆ ವಾಲೆ ನಿಂಗೆ ಬಾವಲಿ ಪಿಕ್ಕೆ ತೋರಿಸ್ಲಾ? ಇಲ್ಲಿ ನೋಡಿ ಎಷ್ಟವೆ ಇಲ್ಲೆಲ್ಲ ಪಿಕ್ಕೆ. ಇಲ್ಲಿ ನೋಡಿ ಇವತ್ತು ನಮ್ಮ ಮನೆ ಇದು. ಅಲ್ಲಿ ಏನಿಲ್ಲ ಬಿಡ್ರು. ನೋಡಿ 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 ಫುಲ್ 360 ಡಿಗ್ರಿ ವ್ಯೂ ಕೊಡ್ತಾ ಇದ್ದೀನಿ ನಿಮಗೆ. ಇದು ಎಂಟ್ರೆನ್ಸ್. ಹಾಂ ಕಬ್ಬಣ ಕಂಡು ಹಿಡಿತಾನೆ ಸೈಂಟಿಸ್ಟ್ ಸರ್. ಏನಂತ ಬರ್ತದೆ? ಬಾವಲಿಗಳ ಮನೆಗೆ ಎಂಟ್ರಿ ಆಗಿದ್ದೀವಿ. ಅದಕ್ಕೆ ನಾವು ಇಲ್ಲಿ ಬಂದಿರೋದು ಇಷ್ಟೇ ಆಗುತ್ತೆ. ಸೊ ಇಲ್ಲಿ ನೋಡಿ ಕಲ್ಲಲ್ಲೇ ಏನೋ ಕೊಡ್ದಿದೆ. ಲೇಯರ್ ಆಗಿದೆ ಇದು ಕಲ್ಲು. ಜೋಕಾಲಿ ಆಡ್ಬರಿಲ್ಲ ಇಲ್ಲಿ. ಇಲ್ಲಿ ಒಂದು ನಿಗೂಢ ನಡೆದಿರ್ಬೋದು ಅನ್ನೋದಕ್ಕೆ ಒಂದು ನಮಗೆ ಕ್ಲೂ ಸಿಕ್ಕಿದೆ. ಏನಪ್ಪ ಅಂತಂದರೆ ಹುಡುಗಿ ಚಪ್ಪಲಿ ಹೆಂಗೆ ಬಂದಿರೋಕ್ಕೆ ಸಾಧ್ಯ ಇಲ್ಲಿಗೆ. ಇಲ್ಲಿ ಅಂತೂ ಹುಡುಗಿರು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲು ಬಂದರು ಅದು ಈ ಥರ ಮಾಡರ್ನ್ ಆಗಿರೋ ಸ್ಲಿಪ್ಪರ್ ಹೆಂಗೆ ಬಂದಿರ್ಬೋದು? ಮೇ ಬಿ ಇಲ್ಲಿರ್ತಕ್ಕಂಥ ದೆವ್ವ ಕಣಪ್ಪ ದೆವ್ವ ಆ ಸ್ಲಿಪ್ಪರ್ನ ಎತ್ಕೊಂಬಂದಿದೆ ಅನ್ಸುತ್ತೆ. ಅವನಿಗೆ ಭಯ ಆಗ್ತಿಲ್ಲ ಅವನಿಗೆ. ಸಾಕು ಬರ ದೇವ ಅಂದ್ರೆ ಭಯ ಆಗಲ್ಲ ಕಣಪ್ಪ. ಅವನಿಗೆ ಹೊಡೆದ್ಬಿಟ್ಟಿಲ್ಲ. ಆಮೇಲೆ ಬಾಯ್ಸ್ ಕಮಾನ್ ನನಗೆ ಎಕ್ಸ್ಪೀರಿಯನ್ಸ್ ಹೇಳ್ಬರಿ ಹೆಂಗಿತ್ತಂತ ಈ ಟ್ರೆಕ್. ಹಾಂ ಹಾಗೆ ಗೈಸ್ ಈ ವಿಡಿಯೋನ ನೋಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು. ಬನ್ರೋ ಇಲ್ಲೇ ಎಕ್ಸ್ಪೀರಿಯನ್ಸ್ ಹೇಳ್ಬಾರ ನೀವು. ನಮ್ಮ ಹುಡುಗರು ಎಕ್ಸ್ಪ್ಲೋರ್ ಮಾಡಿ ಸುಸ್ತಾಗಿ ಕೂತವ್ರೆ. ಬನ್ನಿ ಎಕ್ಸ್ಪೀರಿಯನ್ಸ್ ಕೇಳೋಣ. ಕಣ್ಣಪ್ಪ ಹೆಂಗೆ ಅನಿಸ್ತು? ಅಲ್ಟಿಮೇಟ್ ಇತ್ತು ಗಾಯ್ಸ್. ಹಾಂ ಆದರೆ ಇದನ್ನ ಹತ್ತೋದು ಮಾತ್ರ ಸಖತ್ ಚಾಲೆಂಜ್ ಇದೆ. ಬಟ್ ಆದರೂ ಮುಂದೆ ಓಡ್ ಬಂದವನೇ ಇವನು ಅಪ್ರಿಷಿಯೇಟ್ ಮಾಡಬೇಕು. ಇವನು ಯಾವಾಗಲೂ ಈ ಥರ ಏನಾರು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದೀವಿ ಅಂದರೆ ಭಾಳ ಇಷ್ಟ ನನಗೆ ಇಂಥದ್ದಾದ್ರೆ. ಹೌದಾ? ಸೊ ಯಾವಾಗಲೂ ಫಸ್ಟ್ ಪ್ಲೇಸಲ್ಲಿ ಇರ್ತಾನೆ. ಗುಡ್ ಕೀಪ್ ಇಟ್ ಆಫ್. ಓಕೆ, ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ, ಮಾಡೋಣ. ವಿಶ್ವ ಫಸ್ಟ್ ಟೈಮ್ ನೋಡ್ತಾ ಇರೋದು ನೀನು? ಬೇರೆ ಊರಿಂದ ಬಂದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನು ಅನ್ಸುತ್ತಾ ಹೇಳಪ್ಪ? ನಮ್ಮ ಊರಲ್ಲೆಲ್ಲ ಇಂಥ ಜಾಗ ನೋಡಕ್ ಸಿಗಲ್ಲ. ಇವಾಗ ಬಂದಿದ್ದು ಭಾಳ ಮಜಾ ಆಯ್ತು. ವಾಪಸ್ ಕೆಳಗೆ ಇಳಿಬೇಕಿನ. ಇವಾಗ ಆಗಲೇ ಸುಸ್ತಾಗ್ಬಿಟ್ಟೈತಿ. ವಾಪಸ್ ಕೆಳಗೆ ಹೋಗ್ಬೇಕು ಇವಾಗಿನ. ಕರೆಕ್ಟ್. ಯಾಕಂದರೆ ತುಂಬ ಚಾಲೆಂಜಿಂಗ್ ಆಗಿದೆ ಗೈಸ್. ಇದು ಬೆಟ್ಟ ಮೇಲೆ ಸ್ಟೀಪ್ ಆಗಿದೆ, ಅದು ಹತ್ಕೊಂಬರ್ಬೇಕು. ನಮ್ಮ ವಾಲಿ ಕೇಳೋಣ ಬನ್ನಿ. ವಾಲಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ರೋ? ಕೂತ್ಕೊಳ್ಳಿ ಬ್ರೋ. ನಾವು ಈ ಬೆಟ್ಟ ಹತ್ತೋದಕ್ಕೆ ಇದು ಎಲ್ಲಿ ಬಂದು ಖುಷಿ ಐತಿ. ಆದ್ರೆ ಇದು ನೋಡೋಕ್ಕಿಂತ ನಮ್ಮ ಕಾಲ್ ಕೈಯೆಲ್ಲ ತೆರೆದಿರೋದೇ ಜಾಸ್ತಿ ಗೈಸ್. ಮುಳ್ಳು ಚುಚ್ಚಿಬಿಟ್ಟವ, ಎಲ್ಲ ಗಾಯ ಆಗಿಬಿಟ್ಟವೆ. ನಾವು ಕರೆಕ್ಟ್ ದಾರಿಲಿ ಬರಲಿಲ್ಲ, ಹಂಗಾಗಿ ಪ್ರಾಬ್ಲಮ್ ಆಗಿರೋದು. ಏಯ್ ಚಿರು ಬನ್ರೋ. ಸಖತ್ ಉದ್ದ ಇದೆ ಗೈಸ್. ಇದು ಏನಿಲ್ಲ ಅಂದರೆ 150 ಮೀಟರ್ಸ್ ಇದೆ ಅನ್ಸುತ್ತೆ. ಇದು ಯುವರ್ ಎಕ್ಸ್ಪೀರಿಯನ್ಸ್ ವಾಟ್? ನಿಂಗೆ ಹೆಂಗೆ ಅನಿಸ್ತಾ ಬಾ ಗೈಸ್? ಈ ಪ್ಲೇಸ್ನ ನಾನು ಪದೇ ನೋಡ್ತಾ ಇದ್ರು ನೋಡ್ಬೇಕನ್ಸುತ್ತೆ. ಅದರಲ್ಲಿ ನಮ್ಮ ಅಂಕಲ್ ಜೊತೆ ಬಂದಿರೋಂತ ಇನ್ನು ಖುಷಿ ಗೈಸ್. ಇದಲ್ಲದೆ ಇನ್ನು ಎಷ್ಟು ಪ್ಲೇಸ್ಗೆ ಅಡ್ಡಾಡ್ಕೊಂಡು ಹೋಗ್ತೀನಿ ಗೈಸ್. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಈ ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ಸೊ ಈ ಥರ ಕ್ರೇಜಿ ಆಗಿರ್ಬೇಕು ಯೂತ್ಸ್ ಯಾವಾಗಲೂ.
ಯಾಕಲ್ಲ ಬಾ ನಿಂಗೇನು ಅನಿಸ್ತು ಏನು ಅನಿಸ್ತು ನಿಂಗೆ ಯಾಕಾರ ಬಂದು ನಾವು ಮಲಗಿದ್ದೆ ಅನಿಸ್ತಾ ಹೇಳು ಒಂದು ವರ್ಡ್ ಏನಾದ್ರು ಗೈಸ್ ಇವಾಗ ನಮ್ಮ ಅಂಕಲ್ಲು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಗೈಸ್. ಸೊ ನಾನು ಇವ್ರದ್ದೆಲ್ಲರದ್ದು ಎಕ್ಸ್ಪೀರಿಯನ್ಸ್ ಕೇಳಿದೆ. ಇವಾಗ ನಾನು ಒಂದು ಏನದು ನನ್ನ ಪರ್ಸ್ನಲ್ ಒಪಿನಿಯನ್ ಅಥವಾ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಹೇಳ್ತೀನಿ ಇಲ್ಲಿ. ಸೊ ನಾನು ಆಲ್ಮೋಸ್ಟ್ ಪ್ರತಿ ವರ್ಷ ಬರ್ತಾಯಿದ್ದೀನಿ, ಒಂದು 2-3 ವರ್ಷ ಆಯಿತು ಕಂಟಿನ್ಯೂಸ್ ಆಗಿ ಬರ್ತಿದ್ದೀನಿ, ಇವ್ರ ಜೊತೆನೇ ಬರ್ತಾಯಿದ್ದೀನಿ. ಸೊ ನನಗೆ ಆ್ಯಕ್ಚುಲಿ ಈ ಪ್ಲೇಸ್ ಬಗ್ಗೆ ಏನು ಅನಿಸುತ್ತೆ ಅಂದರೆ ಸಖತ್ ಅಡ್ವೆಂಚರಸ್ ಆಗಿದೆ ಆ್ಯಂಡ್ ಭಯಾನಕವಾಗಿದೆ. ಸೊ ಆ್ಯಂಡ್ ಎಷ್ಟು ಸಲ ನೋಡಿದ್ರೂ ಏನೋ ತಿರ್ಗಾ ನೋಡ್ಬೇಕನ್ಸುತ್ತೆ, ಆ ಥರ ಇದೆ. ಇದು ಒಂಥರ ಯೂನಿಕ್ ಪ್ಲೇಸ್ ಅಂತ ಹೇಳ್ಬೋದು. ಅದೊಂದು ಇನ್ನೊಂದು ಏನಪ್ಪ ಅಂದರೆ ಇದು ಹಿಡನ್ ಪ್ಲೇಸ್, ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ಸೊ ಹಾಗಾಗಿ ನಮಗೆ ಗೊತ್ತಿರೋದ್ರಿಂದ ನಾನು ಚಿಕ್ಕವನಿದ್ದಾಗ ಬರ್ತಾಯಿದ್ದೆ ಇಲ್ಲಿಗೆ. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ, ಇವ್ರಿಗೂ ತೋರಿಸೋಣ, ಇವ್ರಿಗೂ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಇನ್ನೊಂದು ಹಿಡನ್ ಟ್ರೂತ್ ಏನಂತಂದರೆ ಇಲ್ಲಿ ಸಖತ್ತು ನೆಗೆಟಿವ್ ಎನರ್ಜಿ ಇದೆ ಗೈಸ್. ಸೊ ನಾನು ಫೀಲ್ ಮಾಡಿರೋ ಪ್ರಕಾರ ಏನಪ್ಪ ಅಂತಂದರೆ ಈ ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು ಇಲ್ಲಿ ಏನು ವಾಸ ಮಾಡಲ್ಲ, ಇಲ್ಲಿ ಇದು ಗುಡ್ಡದಾಗಿದೆ ಅಂತಂದ್ರು ಒಂದು ನಾಯಿನೂ ಇಲ್ಲಿ ಬದುಕಲ್ಲ ಇಲ್ಲಿ, ಆ ಥರ ಇದೆ ಜಾಗ. ಯಾಕಂದರೆ ಇದು ಏನೋ ಈ ಥರ ಏನೋ ಗಾಳಿ ಎಲ್ಲ ಆಕ್ಸಿಜನ್ ಎಲ್ಲ ಹೋಗಲ್ಲ ಇಲ್ಲಿ ಕರೆಕ್ಟಾಗಿ, ಅದೊಂದು ಪ್ರಾಬ್ಲಮ್ಮು. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ಕಬ್ಬಣ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಕಬ್ಬಣ ಜಾಸ್ತಿ ಇದೆ, ಕಬ್ಬಣ ಎನರ್ಜಿ ಅದೆಲ್ಲ ಗೊತ್ತಲ್ಲ ನಿಮಗೆ. ಸೊ ಆ ಥರ. ಸೊ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ನೆಗೆಟಿವ್ ಏನದು ಎನರ್ಜಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಇದ್ಕೊಂಡ್ರೆ ಜಾಸ್ತಿ ನಿಲ್ಬೇಕು ಅನ್ಸಲ್ಲ, ಇಲ್ಲಿಂದ ಏನೋ ಹೊರಟೋಗ್ಬಿಡ್ಬೇಕು ನಾವು ಅನಿಸುತ್ತೆ. ಸೊ ಆ ಕಡೆ ಇಲ್ಲಿಂದ ಒಂದು 10 ಮೀಟ್ರ್ ಆಚೆ ಹೋಗ್ಬಿಟ್ರೆ ಅಲ್ಲಿ ಒಂಥರ ಫೀಲ್ ಏನೋ ಫ್ರೀ ಅನಿಸುತ್ತೆ. ಸೊ ಅದು ಆ ಫೀಲ್ ಇದೆ ಅಲ್ಲ, ಅದು ನೆಗೆಟಿವ್ ಎನರ್ಜಿ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಅದು ನನಗೆ. ಸೊ ಅದೊಂದು ಫೀಲ್ ಆಗುತ್ತೆ, ಅದು ಬಿಟ್ಟರೆ ಪದೇ ಬರ್ಬೇಕು ಅನ್ಸುತ್ತೆ. ಆ್ಯಂಡ್ ವಿ ಲೈಕ್ ನೆಗೆಟಿವಿಟಿ ಆ್ಯಂಡ್ ನೆಗೆಟಿವ್ ಎನರ್ಜಿ. ಸೊ ಹಂಗಾಗಿ ಇಲ್ಲಿಗೆ ಬರ್ತೀವಿ, ಯಾಕಂದರೆ ವಿ ಆರ್ ಪಾಸಿಟಿವ್ ಪರ್ಸನ್ಸ್, ವಿ ನೋ ನೆಗೆಟಿವ್ ಎನರ್ಜಿ ಕಾಂಟ್ ಟಚ್ ಅಸ್. So that's why we always repeat visiting here. So this is a great place and I enjoyed very much. So one vacation ಇತ್ತು, ವೆಕೇಷನ್ಗೆ ಬಂದಿದ್ದೆ. ಸೊ ಹಂಗಾಗಿ ಇಲ್ಲಿ ಸೂಪರ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ದೀಸ್ ಗೈಸ್ ಆರ್ ಹ್ಯಾಪಿ. ನೋಡಿ ಹೆಂಗಿದೆ ನಮ್ಮ ಹುಡುಗ, ಅವ್ನು ನೆಗೆಟಿವ್ ಎನರ್ಜಿ ಅಂದರೆ ಏನಂತಾನೆ ಗೊತ್ತಿಲ್ಲ, ಅಷ್ಟು ಪಾಸಿಟಿವಿಟಿ ತುಂಬಿದ್ದೀನಿ ಅವನಿಗೆ. ಕಾಲೇ ನೆಗೆಟಿವ್ ಎನರ್ಜಿ ಅಂದರೆ ಅವ್ನು ಇಂಗ್ಲೀಷ್ ಬರಲ್ಲ, ಹಂಗಾಗಿ ಅವ್ನಿಗೆ ಗೊತ್ತೇ ಇಲ್ಲ ಅವನಿಗೆ. ಅವ್ನು ಕನ್ನಡದಲ್ಲಿ ಹೇಳ್ಬಿಟ್ರೆ ಭಯ ಬಿದ್ದು ಓಡಾಡ್ಬಿಡ್ತಾನೆ ಅವನು ಪುಕ್ಲ. ಅವನ ಹೆಸರು ಬರೀತಾವನಲ್ಲಿ, ಅವನ ಹೆಸರು ಉಳಿಸ್ಬೇಕಂತ. ಆ್ಯಕ್ಚುಲಿ ಅವನ ಹೆಸರು ವಾಲ್ಮೀಕಿ ಅಂತ. ವಾಲ್ಮೀಕಿ ಅನ್ನೋದು ಹೆಸರು ಆಲ್ರೆಡಿ ಏನೋ ಹಿಸ್ಟ್ರಿ ಪುಟಗಳಲ್ಲೆಲ್ಲ ಬರೆದ್ಬಿಟ್ಟಿದೆ, ಬಟ್ ಅವನಿಗೆ ಅವನ ಹೆಸರು ಬರಿಬೇಕನ್ನೋ ಆಸೆ. ನೋಡಿ ಈ ಥರ ಇರ್ತಾರೆ ಜನಗಳು. ಓಕೆ, ಸೊ ಇದಾಗಿತ್ತು ನಮ್ಮ ಅಡ್ವೆಂಚರಸ್ ವೀಡಿಯೋ. ಸೊ ಈ ಕೇವ್ನ ಅಗೇನ್ ಆ್ಯಂಡ್ ಅಗೇನ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ, ಮತ್ತೆ ಮಾಡಿದ್ದೀವಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಈ ಎಫರ್ಟ್ಗೆ ಒಂದು ಲೈಕ್ ಒತ್ತಿ. ಆ್ಯಂಡ್ ನೋಡಿ ಎಫರ್ಟ್ ಏನಂತಂದರೆ ನನ್ನ ಕಾಲೆಲ್ಲ ತರ್ಸ್ಕೊಂಬಿಟ್ಟಿದೆ, ಇಲ್ಲೆಲ್ಲ ಮುಳ್ಳು ಆಯಿತಾ, ಇಲ್ಲಿ ನೋಡಿ ಈಗ ಮಾರ್ಕ್ ಹೆಂಗೆ ಬಂದಿದೆ ಅಂತ. ಸೊ ಆ ಥರ ಅಡ್ವೆಂಚರಸ್ ಮಾಡ್ಕೊಂಬಂದಿದ್ದೀವಿ. ಸೊ ಈ ಎಫರ್ಟ್ಗೆ ಒಂದು ಲೈಕ್ ಕೊಡಿ ಗೈಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಹುಡುಗರು ಇವಾಗ ಥ್ಯಾಂಕ್ಸ್ ಹೇಳ್ತಾರೆ ನೋಡಿ. ಥ್ಯಾಂಕ್ ಯು ಗೈಸ್. ಯಾಕಲ್ಲ ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್, ಬಾಯ್. ಥ್ಯಾಂಕ್ ಯು ಚಿನ್ನ ಬಾಲಿ. ಥ್ಯಾಂಕ್ ಯು ಚೆನ್ನ. ದರ್ಶನ್ ಬಂದ್ಬಿಟ್ಟ ನೋಡಿ ಗೈಸ್, ಡೆವಿಲ್. ಇನ್ನೊಂದ್ಸಲ ಲಾಸ್ಟಲ್ಲಿ ನೋಡ್ಕೊಂಬಿಡಿ. ಬಾಲಿ ಹೂವನು ಎಲ್ಲಿತ್ತ ಅಷ್ಟೆಲ್ಲ ಇದ್ದದ್ದು ಬದೈತ. ಹಾಂ ಇಲ್ಲಿ ಮೊಟ್ಟೆ ಇಟ್ಟೈತೆ ಯಾವುದೋ ಪಕ್ಷಿ. ಅಲ್ಲಿ ತೋರ್ಸಲ್ಲ ಹತ್ರ ಜೂಮ್ ಮುಟ್ಬೇಡ, ಹಂಗೆ ತೋರ್ಸ. ನಮ್ಮ ಹುಲಿಗಳು ಇಲ್ಲಿ ಸುಸ್ತಾಗಿ ಕೂತ್ಬಿಟ್ಟಿದ್ದಾವೆ. ಇಲ್ಲಿ ಒಂದು ಜಾಗ ಇದೆ, ಯಾರೋ ಇಲ್ಲಿ ರೆಸ್ಟ್ ಮಾಡಿ ಹೋಗಿದ್ದಾರೆ ಅನ್ಸುತ್ತೆ. ಅಕ್ಕಿ ತೋರ್ಸ, ಅಕ್ಕಿ ಕಟ್ಟವ್ರು ಗಿಡದಲ್ಲಿ. ಅಷ್ಟು ಅಕ್ಕಿ ಏನಕ್ಕೆ ಕಟ್ಟವ್ರ? ವೀರಪ್ಪನಿದ್ದ ಅನ್ಸುತ್ತೆ ಇಲ್ಲಿ. ಗಿಡ ಉಂಡು ಬೆಳ್ಳೆ ಅಂತ ಮಾಡಿದ್ದೀವಿ. ದಾರಿ ಹಾಕೋತ್ಬಿಟ್ಟ. ಏನು ನಗಲ್ಲ ಅದು, ನಾಯಿ ಬಗಡ್ತಿರ್ತಾವಲ್ಲ ಗೊಡ್ರ.
ಕಣಪ್ಪ ಆ್ಯಕ್ಟಿವ್ ಅದಿಲ್ಲ